ಹಾಯ್ ಸ್ನೇಹಿತರೆ, ನಮಸ್ಕಾರ. ಪೋಸ್ಟ್ ಬಾಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯಲ್ಲಿ ಖಾಲಿ ಇದ್ದಂತಹ 1520 ಜೂನಿಯರ್ ಟ್ರೈನಿ ಆಫೀಸರ್ಸ್ ಅಂದರೆ JTO ರಿಕ್ರೂಟ್ಮೆಂಟ್ಗಾಗಿ KPSC ಮೂಲಕ 2018 ಫೆಬ್ರವರಿಯಲ್ಲಿ ಅಧಿಸೂಚನೆ ಹೊರಡಿಸಲಾಗಿತ್ತು. KPSC ಎಡವಟ್ಟುಗಳಿಗೆ ನಿದರ್ಶನ ಅನ್ನೋ ರೀತಿ ಇದು ಕೂಡ ಹಲವಾರು ವರ್ಷಗಳಿಂದ ಎಳೆದಾಡ್ಕೊಂಡು ಬಂದು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲ ಸುತ್ತಾಡ್ಕೊಂಡು ಬಂದಾಗಿದೆ. ಇದರ ಪರೀಕ್ಷೆಗಳನ್ನು 2018 ಡಿಸೆಂಬರಿಂದ ಹಿಡಿದು 2019 ಜನವರಿವರೆಗೂ ನಡೆಸಲಾಗಿತ್ತು. ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾತ್ರ 2020 ಹಿಡಿದು ಇನ್ನೂ ನಡೆಸ್ತಾನೆ ಇದ್ದಾರೆ. ಆಲ್ಮೋಸ್ಟ್ ಮುಗಿಯ ಅಂತ ಬಂದಿದೆ ಅಂತ ಅನಿಸ್ತಿದೆ. ಇದರಲ್ಲಿ ನಡೆದಂಥ ಹಲವಾರು ಎಡವಟ್ಟುಗಳ ಬಗ್ಗೆ ಎಲ್ಲರೂ ಅರಿವಿದೆ ಅಂತ ಅಂದ್ಕೊಳ್ತೀನಿ. ಸೊ ಕೊನೆಗೂ ಒಂದು ಅಂತಿಮ ಹಂತಕ್ಕೆ ಬಂದು ನಿಂತಿದೆ ಅಂತ ಅನಿಸ್ತಿದೆ. ಇವತ್ತು ಅಂದರೆ 10 ಮಾರ್ಚ್ 2025 ಇವತ್ತಿನ ಪ್ರಕಾರ ಅವರು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರೋವಂಥದ್ದು ಯಾವ ಲಿಸ್ಟ್ಗಳನ್ನು ರೆಡಿ ಮಾಡಿ ಆಯೋಗದ ಅನುಮತಿಗೆ ಕಳಿಸಿದ್ದೀವಿ ಅಂತ. ಸೊ ಇದರಲ್ಲಿ ಚೆಕ್ ಮಾಡ್ಕೋಬೋದು. ಲಾಸ್ಟ್ ಮಂತ್ ಅಪ್ಲೋಡ್ ಮಾಡಿದಂಥ 6 ಟ್ರೇಡ್ ಬಿಟ್ಟು ಮಿಕ್ಕಿದೆಲ್ಲ ಟ್ರೇಡ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಓಪನ್ ಮಾಡಿ ನೋಡ್ಕೊಳ್ಳಿ. ಸೊ ಇನ್ನೂ ಹೀಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.